ರಂಜಕದ ಗೊಬ್ಬರ ಹಾಕ್ಬೇಕಂತಂದ್ರೆ ನಾವು ಒಂದು DAP ಹಾಕ್ತಿವಿ, ಇಲ್ಲಂತಂದ್ರೆ SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ತಿವಿ. ಇದನ್ನ ಹಾಕಿದ್ರು ನಾವು ಏನ್ ಮಾಡ್ತೀವಿ, ಫಸ್ಟಿಗೆ ಗೊಬ್ಬರ ಹಾಕ್ತಿವಿ ಹೊಲಕ್ಕೆ. ಆದ್ರೆ ಅದು ಗಿಡಕ್ಕೆ ಸಿಕ್ಕೇತೋ ಇಲ್ಲೋ, ಯಾಕಂತಂದ್ರೆ ನಮ್ಮ ಭೂಮಿ ಒಳಗ ರಂಜಕ ಅನ್ನುವಂತ ಗೊಬ್ಬರ ಸಾಕಷ್ಟು ಪ್ರಮಾಣದೊಳಗ ಹಿಡಿದಿಟ್ಕೊಳಕ್ತೈತಿ, ಅಂದ್ರೆ ಹಿಡಿದಿಟ್ಕೊಳ್ತೈತಿ. ಅದು ರಿಲೀಸ್ ಆಗಿ, ಅಂದ್ರೆ ಅದು ಬಿಡುಗಡೆ ಆಗಿ ಗಿಡಕ್ಕೆ ಎಷ್ಟು ಪ್ರಮಾಣ ಸಿಗತೈತಿ ಅನ್ನೋದು ಯಾರು ನೋಡಂಗಿಲ್ಲ ನಾವು. ಅದು ಸಿಗ್ಬೇಕಪ್ಪ ಅಂದ್ರೆ DAP ಗೊಬ್ಬರದ ಪ್ರಮಾಣ ನಾವು ಕಡಿಮೆ ಆಗ್ಬೇಕ, ನಮ್ಮ ಖರ್ಚು ಕಡಿಮೆ ಆಗ್ಬೇಕಂತಂದ್ರೆ ಒಂದು ಸೂಕ್ಷ್ಮಾಣು ಜೀವಿ ಐತಿ PSB ಅಂತ ಹೇಳಿ, ಅಂದ್ರೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಅಂದ್ರೆ ರಂಜಕ ಕರಗಿಸುವಂತಹ ಗೊಬ್ಬರ ಅಂತ ಸಿಗ್ತೈತಿ. ಅದನ್ನ ಎಕರೆಕ ಒಂದ್ ಪಾಕೆಟ್ 500 ಗ್ರಾಮ್ ಇಂದ ಲಿಕ್ವಿಡ್ ಸಿಗ್ತೈತಿ, ಇಲ್ಲಂತಂದ್ರೆ 500 ಗ್ರಾಮ್ ಪೌಡರ್ ಸಿಗ್ತೈತಿ ನಿಮಗೆ. ಅದನ್ನ ಯೂಸ್ ಮಾಡೋದ್ರಿಂದ ನಾವು ಹೊಲದಾಗ ಹಾಕುವಂತ ಗೊಬ್ಬರ ಕರಗಿ, ಭೂಮಿ ಒಳಗಿರುವಂತಹ ಗೊಬ್ಬರನು ಕರಗಿ ಗಿಡಕ್ಕೆ ಸಿಗ್ತೈತಿ. ಅದನ್ನ ಬಿಟ್ಟು ನಾವು ಹುಚ್ಚುಚ್ಚರಂಗ 4 ಚೀಲದ ಗಂಟ್ಲೆ DAP ನ ಹಾಕಿದ್ವಿ, ನಾವು ಗೊಬ್ಬರ ಹಾಕತ್ತೇವಿ, ಅದ್ ನಮ್ ಗಿಡಕ್ಕೆ ಸಿಗಾಕತ್ತಿಲ್ಲ ಅನ್ನೋದು ತಪ್ಪು. ಅದ್ರ ಜೊತೆಗೆ ನಾ ಏನ್ ಹೇಳಿಲ್ಲ, PSB ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ರಂಜಕ ಕರಗಿಸುವಂತಹ ಗೊಬ್ಬರನ ನಾವು ಯೂಸ್ ಮಾಡೋದ್ರಿಂದ ಗೊಬ್ಬರದ ಬಳಕೆ ಪ್ರಮಾಣ, ಅಂದ್ರೆ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತ ಹೇಳಿ ಕರಿತೀವಿ ನಾವು, ಅದ್ರದ್ದು ಪ್ರಮಾಣ ಹೆಚ್ಚಿಗೆ ಆಕೈತಿ, ಖರ್ಚು ಕಡಿಮೆ ಆಕೈತಿ, ಇಳುವರಿ ಹೆಚ್ಚಿಗೆ ಆಗ್ತೈತಿ. ಇದ್ರ ಬಗ್ಗೆ ಯಾರು ನಿಮ್ಗೆ ಹೇಳಂಗಿಲ್ಲ. ಅಂದ್ರೆ ಯಾಕಂದ್ರ ಇದನ್ನ ಯೂಸ್ ಮಾಡೋದ್ರಿಂದ ನಮಗ ಗೊಬ್ಬರದ ಪ್ರಮಾಣ ಕಡಿಮೆ ಬೇಕಾಗ್ತೈತಿ. ಹಂಗಾಗಿ ಎಲ್ಲರೂ ಎಕರೆಕ ನೀವು ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಐತಿ. ಧನ್ಯವಾದಗಳು.